ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಡಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆತ್ತುವನು. ನೀವೆಲ್ಲರೂ ನೆಗೆದಿರಿ, ಕರ್ತನು ನಿಮ್ಮನ್ನು ತುಂಬ ಪ್ರೀತಿಸುತ್ತಾನೆ. ಯಾವುದರ ಬಗ್ಗೆಯೂ ಚಿಂತಿಸಬೇಡಿ, ನಿಮ್ಮ ಎಲ್ಲ ಚಿಂತೆಗಳನ್ನು ಯೇಸುವಿಗೆ ಹೇಳಿ, ಅದು ತಕ್ಷಣವೇ ಬದಲಾಗುತ್ತದೆ. ಯೇಸು ನಿಮ್ಮನ್ನು ಗುಣಪಡಿಸುತ್ತಾನೆ ಮತ್ತು ನಿಮಗೆ ಫಲಿತಾಂಶಗಳನ್ನು ನೀಡುತ್ತಾನೆ. ಇಂದಿನ ಸಹ ಕೀರ್ತನೆ 1 ಮೊದಲನೇ ಅಧ್ಯಾಯ 3ನೇ ವಾಕ್ಯವನ್ನು ಕೇಳುತ್ತೇವೆ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಅವನಿರುವನು. ಅಂಥ ಮರವು ಸೂಕ್ತವಾದಲ್ಲಿ ಫಲ ಕೊಡುವುದು, ತಡಲ ಆಡಲ ಎಲೆ ಬಿಡುವುದು ಇಲ್ಲ. ಅದರಂತೆ ಅವನ ಕಾರ್ಯವೂ ಸಫಲವಾಗುವುದು. ನೀವು ಶಾಸ್ತ್ರಿಗಳನ್ನು ಓದಿ ಎಣಿಸಿದಾಗ ಯೇಸು ಯಥಾರ್ಥವಾಗಿ ಬೆಳೆಯುವುಳ್ಳ ಮರದಂತೆ ನಿಮ್ಮನ್ನು ಪರಿವರ್ತಿಸುವನು. ನೀವು ಮಾಡುವ ಕೆಲಸಗಳನ್ನು ಯೇಸು ಸಾಧ್ಯವಾಗಿಸುವನು. ಆತನು ನಿಮ್ಮ ಎಲ್ಲ ದುಃಖಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವನು. ನೀವು ಕರ್ತನಲ್ಲಿ ನಂಬಿಕೆ ಇಡಬೇಕು. ನೀವು ನಂಬಿಸುವ ಹೃದಯದಿಂದ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ನೀವು ಯೇಸುವಿನಲ್ಲಿ ನಂಬಿಕೆ ಇಡುವಾಗ ನಿಮ್ಮ ಮನೆಯಲ್ಲಿರುವ ಸಮಸ್ಯೆ ಬದಲಾಗುತ್ತದೆ, ನಿಮ್ಮ ಸಾಲದ ಸಮಸ್ಯೆ ಬದಲಾಗುತ್ತದೆ, ನಿಮ್ಮ ಅನಾರೋಗ್ಯ ಬದಲಾಗುತ್ತದೆ, ನಿಮ್ಮ ಅನಾರೋಗ್ಯ ಬದಲಾಗುತ್ತದೆ, ನಿಮ್ಮ ಶಾಂತಿ ಸಿಗುತ್ತದೆ. ನಾವು ನಂಬುವ ನಮ್ಮ ಯೇಸು ಎಲ್ಲವನ್ನೂ ಮಾಡಲು ಸಮರ್ಥನಾಗಿದ್ದಾನೆ. ಅವನಿಗೆ ಸಾಧ್ಯವಾಗದದ್ದು ಯಾವುದೂ ಇಲ್ಲ. ಇಂದು ಯಾವನನ್ನು ಸ್ವೀಕರಿಸಿ ನೀವು ಆತನನ್ನು ಸ್ವೀಕರಿಸದಿದ್ದರೆ ನೀವು ದುಷ್ಟರಂತೆ ಆಗುತ್ತೀರಿ. ನೀವು ದುಷ್ಟ ಯುವತಿಯನ್ನು ನೋಡಿದ್ದೀರಾ? ಅವರ ಮನೆಗಳಲ್ಲಿ ಅಥವಾ ಅವರ ಪೀಳಿಗೆಗಳಲ್ಲಿ ಶಾಂತಿ ಇರುವುದಿಲ್ಲ. ಅವರು ಗಾಳಿಯಿಂದ ಬೀಸಿದ ಕೋಟಿನಂತಿರುತ್ತಾರೆ. ಆದ್ದರಿಂದ ನಾವು ದುಷ್ಟರಂತೆ ಇರಬಾರದು. ನಾವು ಪಾಪಿಗಳಾಗಿದ್ದಾಗ ನಮ್ಮ ಅಲಕ್ಷ್ಯ ಸಿಟ್ಟಿಗೆನ್ನುತ್ತದೆ. ನಾವು ನೀತಿವಂತರ ಕೈಯಲ್ಲಿರಲು ಸಾಧ್ಯವಿಲ್ಲ, ಅವು ನಿಲ್ಲಲು ಸಾಧ್ಯವಿಲ್ಲ. ನಾವು ಅವನನ್ನು ಸಮೀಪಿಸಲು ಸಾಧ್ಯವಿಲ್ಲ. ಎಲ್ಲ ಪಾಪಿಗಳು ಯೇಸುವಿನಂತೆ ಕ್ಷಮೆ ಕೇಳಬೇಕು. ಅವರು ಪಾಪ ನಿಗ್ರಹದಿಂದ ಬಿಡುಗಡೆಗೊಂಡಾಗ ಯೇಸು ಅವರನ್ನು ತಕ್ಷಣವೇ ಕ್ಷಮಿಸುವನು. ಕರ್ತನು ನೀತಿವಂತನನ್ನು ಆಶೀರ್ವದಿಸುವನು. ನೀವು ಸೌಭಾಗ್ಯವಂತರಾಗಿರಿ ಎಂದು ಯೇಸು ಬಯಸುತ್ತಾನೆ. ಹಾಗಾಗಿಯೇ ಅವನು ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ಟನು. ನಿಮ್ಮನ್ನು ಮೋಕ್ಷಿಸಲು ಯೇಸು ಈ ಲೋಕದಲ್ಲಿ ಜನಿಸಿದನು. ಈಗ ಅವನು ನಮ್ಮೊಂದಿಗಿದ್ದಾನೆ. ನಂಬಿರಿ ಮತ್ತು ಆಮೆನ್ನಲ್ಲಿ. ಈಗ ನೀವು ಸತ್ಯವನ್ನು ಕಂಡುಕೊಳ್ಳುವಿರಿ. ಇವೇನೆಂದರೆ, ಕರ್ತನು ನೀತಿವಂತರ ಮಾರ್ಗವನ್ನು ತಿಳಿದಿದ್ದಾನೆ, ಆದರೆ ದುಷ್ಟರ ಮಾರ್ಗವು ನಾಶವಾಗುತ್ತದೆ. ಈ ಭಾಗದಲ್ಲಿ ನಾನು ಒಟ್ಟು 4 ಪದ್ಯಗಳನ್ನು ಹೇಳಿದ್ದೇನೆ. ನಾನು ಬರೆದದ್ದು 1 ಪದ್ಯ, ನಾನು ಹೇಳಿದ್ದು 4 ಪದ್ಯಗಳು. ಯಾವುದರ ಬಗ್ಗೆಯೂ ಚಿಂತಿಸಬೇಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡಲು ಬಯಸುವ ಯಾವುದೇ ಇತರ ಪದ್ಯಗಳ ಬಗ್ಗೆ ಕಮೆಂಟ್ ಮಾಡಿ. ಯಾವುದರ ಬಗ್ಗೆ ಯಾವುದಾದರೂ ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋವನ್ನು ಬೇಗನೆ ಜನರಿಗೆ ಕಳುಹಿಸಿ. ಈ ವಿಡಿಯೋ ನೋಡುವವರು ದಯವಿಟ್ಟು ಹಲ್ಲೆಲೂಯಾ ಎಂದು ಕಮೆಂಟ್ ಮಾಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನು ನಿಮ್ಮನ್ನು ಉಳಿಸಿ. ಆಮೆನ್. ಆಮೆನ್ ಪರಂಜು. ಆಮೆನ್.